ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡಕ್ಕೆ ಹೇಳಿ, ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ಈ ಸಣ್ಣ ಸಣ್ಣ ಚಡ್ಡಿಗಳೆಲ್ಲ ಸೇರ್ಕೊಂಡು ಸರ್, ಮತ್ತೊಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಹೋರಾಟಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು, ವಿದ್ಯಾರ್ಥಿಗಳ ಜೊತೆಗೆ ಭೇಟಿ ಕೊಡಬೇಕು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋ ಸೂಚನೆಗಳೆಲ್ಲ ಬರ್ತಾ ಇದೆ. ಪಾರ್ಲಿಮೆಂಟಿಗೆ ಬರೋ ಧೈರ್ಯನೇ ಇಲ್ಲ. ನರಹೇಡಿಗಳು ಪಾರ್ಲಿಮೆಂಟ್ಗೆ ಬರೋಕ್ಕೆ ಧೈರ್ಯ ಇಲ್ಲ. ಅವರಿಗೆ ಪ್ರಧಾನಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇವ್ರಿಗೆ ಧೈರ್ಯ ಇದ್ರೆ ಹೋಗ್ಬಿಟ್ಟು ಯಾವುದಾದ್ರು ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಹೋಗಿ ಮಾತಾಡಿ. ಇವರು ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿನ ಅದು ಹೊಟ್ಟೋಯ್ತು ಆ ಕಾಲ. ಜನ್ ಝಿ ಮತ್ತು ಜನ್ ಆಲ್ಫಾ ಬಂದ್ಬಿಟ್ಟಿದೆ, ಈಗ ಓಡಿಸ್ಕೊಂಡು ಹೋಗ್ತಾರೆ ಇವರು. ಅಲ್ಲ, ಅವ್ರಿಗೆ ಆತಂಕ ಕಾಡ್ತಾ ಇದೆಯಾ ಅಂತ? ಪೂರ್ತಿ ಆತಂಕ ಇರೋದಕ್ಕೆ ಪಾರ್ಲಿಮೆಂಟ್ಗೆ ಬರಲಿಲ್ಲ. ಉತ್ತರ ಕೊಡಬೇಕು. ಆ ಮಕ್ಕಳ ಮೇಲೆ ಯಾರು ಪೆಲೆಟ್ ಗನ್ ಉಪಯೋಗಿಸಿ ಯಾರು ಆರ್ಡರ್ ಮಾಡಿದ್ರು, ಲಾಠಿ ಚಾರ್ಜ್ ಯಾರು ಮಾಡಿದ್ರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಯಾರು ಮಾಡಿದ್ರು, ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿವರೆಗೆ ಯಾರು ಸಹ ನಮ್ಮ ಮಕ್ಕಳು ಬಿಡೋದಿಲ್ಲ. CWC ನಿರ್ಣಯ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ಇವರು ಹುಂಡಿಕಳ್ಳು. ವಾಲ್ಮೀಕಿ ರಾಮನ ಹೆಸರಲ್ಲಿ ಹುಂಡಿನಲ್ಲಿ ಬಂದಂಥ ಹಣವನ್ನು ದೋಚಿದ್ದಾರೆ ಹುಂಡಿಕಳ್ಳರು. ಮತ್ತು ಅಲ್ಲಿ ಯಾರು ದಾನ ಕೊಟ್ಟಿದ್ದಂಥ ಬೆಳ್ಳಿಯಲ್ಲಿ ರಾಮಚರಿತ್ರ ಅಂತೇಳಿ ಬರೆದಿರ್ತಕ್ಕಂಥ 5 ಕೋಟಿ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಇದೇ ಎಲ್ಲೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇವರೆಲ್ಲರೂ ಸಹ ಹುಂಡಿ ಲೂಟಿ ಮಾಡಿ RSSಗೆ BJPಗೆ ಮೋದಿಗೆ ಹಣ ಹೋಗಿದೆ. ಎಲ್ಲೂ ಕೂಡ ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಸದನ ಇವರು ಸಂವಿಧಾನ ಈಗ ಇವ್ರಿಗೇನಾದ್ರೂ ಅಷ್ಟೊಂದು ಕಾಳಜಿ ಇದ್ರೆ ವಾಲ್ಮೀಕಿ ಅದೇನೋ ಗಲಾಟೆ ಮಾಡ್ತಾ ಇದ್ದಾರೆ. ಸದನದ ನಿಯಮ ಇದೆ, ನಿಯಮಿತ ಚೌಕಟ್ಟಿನಲ್ಲಿ ಚರ್ಚೆ ಮಾಡಕ್ಕೆ ಬರಲಿ. ಏನೂ ನಿಯಮ ಇಲ್ಲ. ನಾವು ಹೇಳಿದ್ದು ಕೇಳಬೇಕು ಅಂದರೆ ನೀವು ಹಿಟ್ಲರ್ ಶಾಹಿನ ಚರ್ಚೆ ಮಾಡಲಿ. ಅದಕ್ಕೆ ನಾನು ಸಿದ್ಧ ಇದ್ದು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಅಂದರೆ ಇವರು ದಲಿತ ವಿರೋಧಿ. ಖರ್ಗೆ ಸಾಹೇಬರಿಗೆ ಅಲ್ಲಿ ಅವ್ರು ಭಾಷಣ ಮಾಡಿ ಬಂದರೆ ಶುದ್ಧಿ ಮಾಡಿದ್ರು. ಈಗ ನಾಗೇಂದ್ರ ವಿರುದ್ಧ ಅವರೊಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು, ಅದಕ್ಕೆ ವಿರುದ್ಧ ಮಾಡ್ತಾ ಇದ್ದಾರೆ. ಇವರು ಯಾವತ್ತೂ ಸಹ ನರೇಂದ್ರ ಮೋದಿ PM ಕೇರ್ ಭ್ರಷ್ಟಾಚಾರದ ವಿಚಾರ ಮಾತಾಡಿಲ್ಲ. ಆಮೇಲೆ ರಫೇಲ್ ಬಗ್ಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಇವರೆಲ್ಲ ಕಳ್ಳರು ಅನ್ನೋದನ್ನ ಹುಂಡಿ ಕಳ್ಳರು ಅನ್ನೋದು ಸಾಬೀತು ಮಾಡ್ತಾರೆ. ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡಕ್ಕೆ ಹೇಳಿ, ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ಈ ಸಣ್ಣ ಸಣ್ಣ ಚಡ್ಡಿಗಳೆಲ್ಲ ಸೇರ್ಕೊಂಡು ಸರ್, ಮತ್ತೊಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಹೋರಾಟಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು, ವಿದ್ಯಾರ್ಥಿಗಳ ಜೊತೆಗೆ ಭೇಟಿ ಕೊಡಬೇಕು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋ ಸೂಚನೆಗಳೆಲ್ಲ ಬರ್ತಾ ಇದೆ. ಪಾರ್ಲಿಮೆಂಟಿಗೆ ಬರೋ ಧೈರ್ಯನೇ ಇಲ್ಲ. ನರಹೇಡಿಗಳು ಪಾರ್ಲಿಮೆಂಟ್ಗೆ ಬರೋಕ್ಕೆ ಧೈರ್ಯ ಇಲ್ಲ. ಅವರಿಗೆ ಪ್ರಧಾನಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇವ್ರಿಗೆ ಧೈರ್ಯ ಇದ್ರೆ ಹೋಗ್ಬಿಟ್ಟು ಯಾವುದಾದ್ರು ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಹೋಗಿ ಮಾತಾಡಿ. ಇವರು ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿನ ಅದು ಹೊಟ್ಟೋಯ್ತು ಆ ಕಾಲ. ಜನ್ ಝಿ ಮತ್ತು ಜನ್ ಆಲ್ಫಾ ಬಂದ್ಬಿಟ್ಟಿದೆ, ಈಗ ಓಡಿಸ್ಕೊಂಡು ಹೋಗ್ತಾರೆ ಇವರು. ಅಲ್ಲ, ಅವ್ರಿಗೆ ಆತಂಕ ಕಾಡ್ತಾ ಇದೆಯಾ ಅಂತ? ಪೂರ್ತಿ ಆತಂಕ ಇರೋದಕ್ಕೆ ಪಾರ್ಲಿಮೆಂಟ್ಗೆ ಬರಲಿಲ್ಲ. ಉತ್ತರ ಕೊಡಬೇಕು. ಆ ಮಕ್ಕಳ ಮೇಲೆ ಯಾರು ಪೆಲೆಟ್ ಗನ್ ಉಪಯೋಗಿಸಿ ಯಾರು ಆರ್ಡರ್ ಮಾಡಿದ್ರು, ಲಾಠಿ ಚಾರ್ಜ್ ಯಾರು ಮಾಡಿದ್ರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಯಾರು ಮಾಡಿದ್ರು, ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿವರೆಗೆ ಯಾರು ಸಹ ನಮ್ಮ ಮಕ್ಕಳು ಬಿಡೋದಿಲ್ಲ. CWC ನಿರ್ಣಯ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ಇವರು ಹುಂಡಿಕಳ್ಳು. ವಾಲ್ಮೀಕಿ ರಾಮನ ಹೆಸರಲ್ಲಿ ಹುಂಡಿನಲ್ಲಿ ಬಂದಂಥ ಹಣವನ್ನು ದೋಚಿದ್ದಾರೆ ಹುಂಡಿಕಳ್ಳರು. ಮತ್ತು ಅಲ್ಲಿ ಯಾರು ದಾನ ಕೊಟ್ಟಿದ್ದಂಥ ಬೆಳ್ಳಿಯಲ್ಲಿ ರಾಮಚರಿತ್ರ ಅಂತೇಳಿ ಬರೆದಿರ್ತಕ್ಕಂಥ 5 ಕೋಟಿ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಇದೇ ಎಲ್ಲೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇವರೆಲ್ಲರೂ ಸಹ ಹುಂಡಿ ಲೂಟಿ ಮಾಡಿ RSSಗೆ BJPಗೆ ಮೋದಿಗೆ ಹಣ ಹೋಗಿದೆ. ಎಲ್ಲೂ ಕೂಡ ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಸದನ ಇವರು ಸಂವಿಧಾನ ಈಗ ಇವ್ರಿಗೇನಾದ್ರೂ ಅಷ್ಟೊಂದು ಕಾಳಜಿ ಇದ್ರೆ ವಾಲ್ಮೀಕಿ ಅದೇನೋ ಗಲಾಟೆ ಮಾಡ್ತಾ ಇದ್ದಾರೆ. ಸದನದ ನಿಯಮ ಇದೆ, ನಿಯಮಿತ ಚೌಕಟ್ಟಿನಲ್ಲಿ ಚರ್ಚೆ ಮಾಡಕ್ಕೆ ಬರಲಿ. ಏನೂ ನಿಯಮ ಇಲ್ಲ. ನಾವು ಹೇಳಿದ್ದು ಕೇಳಬೇಕು ಅಂದರೆ ನೀವು ಹಿಟ್ಲರ್ ಶಾಹಿನ ಚರ್ಚೆ ಮಾಡಲಿ. ಅದಕ್ಕೆ ನಾನು ಸಿದ್ಧ ಇದ್ದು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಅಂದರೆ ಇವರು ದಲಿತ ವಿರೋಧಿ. ಖರ್ಗೆ ಸಾಹೇಬರಿಗೆ ಅಲ್ಲಿ ಅವ್ರು ಭಾಷಣ ಮಾಡಿ ಬಂದರೆ ಶುದ್ಧಿ ಮಾಡಿದ್ರು. ಈಗ ನಾಗೇಂದ್ರ ವಿರುದ್ಧ ಅವರೊಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು, ಅದಕ್ಕೆ ವಿರುದ್ಧ ಮಾಡ್ತಾ ಇದ್ದಾರೆ. ಇವರು ಯಾವತ್ತೂ ಸಹ ನರೇಂದ್ರ ಮೋದಿ PM ಕೇರ್ ಭ್ರಷ್ಟಾಚಾರದ ವಿಚಾರ ಮಾತಾಡಿಲ್ಲ. ಆಮೇಲೆ ರಫೇಲ್ ಬಗ್ಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಇವರೆಲ್ಲ ಕಳ್ಳರು ಅನ್ನೋದನ್ನ ಹುಂಡಿ ಕಳ್ಳರು ಅನ್ನೋದು ಸಾಬೀತು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.